ಟಾಲಿವುಡ್ನ ಟಾಪ್ ನಟಿ ಸಮಂತಾ ಅವರು ಎರಡನೇ ಮದುವೆ ಆಗಿದ್ದಾರೆ. ಅಭಿಮಾನಿಗಳಿಗೆ ಸ್ವೀಟ್ ಶಾಕ್ ಕೊಟ್ಟಿದ್ದಾರೆ. ವರ್ಷಗಳಿಂದ ಡೇಟಿಂಗ್ ಮಾಡ್ತಾ ಇದ್ರು. ಡಿಸೆಂಬರ್ವರೆಗೂ ಕಾದು ನಾಗ ಚೈತನ್ಯ ಅವರ ವಿರುದ್ಧ ಸಮಂತಾ ಅವರು ಸೇಡ್ ತೀರಿಸ್ಕೊಂಡ್ರ. ಈ ಒಂದು ವಿಚಾರದಲ್ಲಿ ನಾಗ ಚೈತನ್ಯ ಅವರನ್ನ ಸಮಂತಾ ಅವರು ಫಾಲೋ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಈ ಬಗ್ಗೆ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಸಮಂತಾ ಸೈಲೆಂಟ್ ಆಗಿ ಹಸೆಮಣೆ ಏರಿದ್ದಾರೆ. ಅವರ ಮದುವೆ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರೋ ಲಿಂಗ ಭೈರವಿ ದೇವಸ್ಥಾನದಲ್ಲಿ ನಡೆಯಿತು. ಕೇವಲ 30 ಅತಿಥಿಗಳ ಸಮ್ಮುಖದಲ್ಲಿ ಇಬ್ಬರು ವಿವಾಹವಾಗಿದ್ದಾರೆ. ಕೆಂಪು ಸೀರೆಯಲ್ಲಿ ಸಮಂತಾ ಮಿಂಚಿದ್ದು, ಮದುಮಗ ರಾಜ್ ನಿಧಿಮೋರ್ ಬಿಳಿ ಶೆರ್ವಾನಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಾವುದೇ ಅದ್ದೂರಿತನವಿಲ್ಲದ ಸಿಂಪಲ್ ಆಗಿ ಸಮಂತಾ ಮರು ಮದುವೆ ಆಗಿದ್ದಾರೆ. ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ ಲಿಂಗ ಭೈರವಿ ದೇವಸ್ಥಾನದಲ್ಲಿ ಈ ಜೋಡಿ ಒಂದಾಗಿದೆ. ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಸಮಂತಾ ಕಳೆದ ಕೆಲವು ದಿನಗಳಿಂದ ರಾಜ್ ನಿಧಿಮೋರ್ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡು ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ರು. ಸ್ಯಾಮ್ ಇನ್ಸ್ಟಾದಲ್ಲಿ ಇಬ್ಬರು ಒಟ್ಟಿಗೆ ಇರುವ ಫೋಟೋಗಳನ್ನು ಹಂಚಿಕೊಂಡಾಗಿನಿಂದ ಜನರು ಮದುವೆ ಫಿಕ್ಸ್ ಎಂದಿದ್ರು. ಇದೀಗ ಕೊನೆಗೂ ಇಂದು ಒಂದಾಗಿದ್ದಾರೆ. ಈ ಮಧ್ಯೆ ಸಮಂತಾ ತಮ್ಮ ಎರಡನೇ ಮದುವೆಯ ಬಗ್ಗೆ ನಾಗ ಚೈತನ್ಯ ಅವರನ್ನೇ ಫಾಲೋ ಮಾಡಿದ್ದಾರೆ ಅಂತ ನೆಟಿಸನ್ಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ. ಸಮಂತಾ ಮಾಜಿ ಪತಿ ನಾಗ ಚೈತನ್ಯ ಕೂಡ ಡಿಸೆಂಬರ್ನಲ್ಲಿ ಶೋಭಿತಾ ಧೂಳಿಪಾಲ್ ಅವರನ್ನ ವಿವಾಹವಾದರು. ಈಗ ಸಮಂತಾ ಕೂಡ ಡಿಸೆಂಬರ್ವರೆಗೆ ಕಾದು ಅದೇ ತಿಂಗಳಲ್ಲಿ ವಿವಾಹವಾಗಿದ್ದು, ಇದನ್ನ ಕಂಡ ನೆಟ್ಟಿಗರು ಸಮಂತಾ ನಾಗ ಚೈತನ್ಯ ವಿರುದ್ಧ ಈ ರೀತಿ ಸೇಡ್ ತೀರಿಸ್ಕೊಂಡ್ರ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾಗ ಚೈತನ್ಯ ಶೋಭಿತಾ ಧೂಳಿಪಾಲ್ ಅವರನ್ನ ಪ್ರೀತಿಸಿ ಮದುವೆ ಆದ್ರು. ಏ ಮಾಯಾ ಚೇಸವೆ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಸ್ಯಾಮ್ ತಮ್ಮ ಚೊಚ್ಚಲ ಚಿತ್ರದಿಂದಲೇ ಎಲ್ಲರ ಹೃದಯ ಕದ್ರು. ಅದೇ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಅವರು ನಾಗ ಚೈತನ್ಯ ಅವರಿಗೆ ಹತ್ತಿರವಾದ್ರು. ಕೆಲವು ವರ್ಷಗಳ ಕಾಲ ಸಂಬಂಧದಲ್ಲಿ ಇದ್ದ ಈ ಜೋಡಿ 2017ರಲ್ಲಿ ಅದ್ದೂರಿ ಸಮಾರಂಭದಲ್ಲಿ ವಿವಾಹವಾದರು. ಆದರೆ ಈ ಜೋಡಿ ಹೆಚ್ಚು ಕಾಲ ಒಟ್ಟಿಗೆ ಇರಲು ಸಾಧ್ಯವಾಗಲಿಲ್ಲ ಮತ್ತು 4 ವರ್ಷಗಳ ನಂತರ ಬೇರ್ಪಟ್ಟರು. ಅಕ್ಟೋಬರ್ 2, 2021ರಂದು ಇಬ್ಬರು ವಿಚ್ಛೇದನ ಘೋಷಿಸಿದರು. ವಿಚ್ಛೇದನದ 3 ವರ್ಷಗಳ ನಂತರ ನಾಗ ಚೈತನ್ಯ ಶೋಭಿತಾ ಅವರನ್ನ ವಿವಾಹವಾದರು. ಯಾವುದೇ ಗದ್ದಲವಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡ ಈ ಜೋಡಿ ಡಿಸೆಂಬರ್ 4, 2024ರಂದು ವಿವಾಹವಾದರು. ಇನ್ನ ಅವರ ವಿವಾಹಕ್ಕೆ 1 ವರ್ಷ ಆಗ್ತಾ ಇದೆ. ಭಾನುವಾರ ರಾತ್ರಿಯಿಂದಲೇ ಈ ಜೋಡಿ ಮದುವೆ ಆಗ್ತಾ ಇದ್ದಾರೆ ಎಂಬ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದ್ವು. ರಾಜ್ ಪತ್ನಿ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಹತಾಶರಾದ ಜನರು ಹತಾಶ ಕೆಲಸಗಳನ್ನ ಮಾಡ್ತಾರೆ ಎಂಬ ಪೋಸ್ಟ್ ಮಾಡಿದ್ರು. ಅವರು ಸಂದೇಶದೊಂದಿಗೆ ಒಂದು ಉಲ್ಲೇಖವನ್ನ ಪೋಸ್ಟ್ ಮಾಡಿದ್ರು. ಅದರೊಂದಿಗೆ ಆ ಪೋಸ್ಟ್ ಅಂದಿನಿಂದ ವೈರಲ್ ಆಯಿತು. ಕೆಲವು ವರದಿಗಳ ಪ್ರಕಾರ ರಾಜ್ ಶ್ಯಾಮಲಿ 2022ರಲ್ಲಿ ವಿಚ್ಛೇದನ ಪಡೆದರು.